ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕೊಡಗಿನಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಹಾರಂಗಿ ಡ್ಯಾಂನಿಂದ ಹೆಚ್ಚುವರಿ ನೀರು ರಿಲೀಸ್. ಹುದುಗೂರಿನಲ್ಲಿ ತೋಟ ಗದ್ದೆಗಳಿಗೆ ನೀರು ನುಗ್ಗಿದೆ. ಮತ್ತಷ್ಟು ನೀರನ್ನು ರಿಲೀಸ್ ಮಾಡಿದ್ದೆ ಆದರೆ ಮನೆಗಳಿಗೂ ಕೂಡ ನೀರು ಬಂದು ನಿಲ್ಲುತ್ತೆ. ಕುಶಾಲನಗರದ ಹರದೂರ ಗ್ರಾಮದಲ್ಲಿ ಆತಂಕದ ವಾತಾವರಣ ಮನೆ ಮಾಡಿದೆ. ಅಪಾಯದ ಮಟ್ಟವನ್ನು ಮೀರಿ ನದಿಗಳು ಹರಿತಾ ಇದೆ. ಪ್ರವಾಹದ ಭೀತಿ ಎದುರಾಗಿದೆ. ಮನೆಗಳು ಮುಳುಗಡೆಯಾಗಿವೆ. ತೋಟಗಳು ಹೊಲ ಗದ್ದೆಗಳು ಮುಳುಗಡೆಯಾಗಿವೆ. ನೀರಿನ ಹೊರಹರಿವು ಕೂಡ ಹೆಚ್ಚಾಗಿದೆ. ಹೀಗಾಗಿ ನದಿ ಪಾತ್ರದಲ್ಲಿರುವಂತಹ ಜನರಿಗೆ ಪ್ರವಾಹದ ಆತಂಕ ಶುರುವಾಗಿದೆ. ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ನೀರನ್ನು ರಿಲೀಸ್ ಮಾಡಿದ್ದೆ ಆದರೆ ವಸತಿ ಪ್ರದೇಶಕ್ಕೂ ಕೂಡ ನೀರು ನುಗ್ಗುತ್ತೆ. ಆಗ ಜನರಿಗೆ ವಾಸ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಗಮನಿಸ್ತಾ ಇದ್ದೀರಿ, ಕೊಡಗಿನಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದ ಯಾವ ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಅಂತ ಹೇಳಿ. ಕಾವೇರಿ ನದಿಯ ಹರಿಯುವಿಕೆ ಹೆಚ್ಚಾಗಿದೆ. ಹಾಗಾಗಿ ಸುತ್ತಮುತ್ತಲಿನ ಪ್ರದೇಶದ ಜನರು ಭೀತಿಯಲ್ಲೇ ಕಾಲ ಕಳೀತಿದ್ದಾರೆ. ಜಿಲ್ಲಾಡಳಿತ ಕೂಡ ಮುಂಜಾಗ್ರತಾ ಕ್ರಮವಾಗಿ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದೆ. ನದಿ ತೀರಕ್ಕೆ ಹೋಗಬಾರದು ಅಥವಾ ಬೇರೆ ಬೇರೆ ರೀತಿಯ ಚಟುವಟಿಕೆಗಳಲ್ಲಿ ನಿರತರಾಗಬಾರದು. ರಸ್ತೆಯೆಲ್ಲ ಸಂಪರ್ಕ ಕಡಿತಗೊಂಡಂತಹ ಸಂದರ್ಭದಲ್ಲಿ ಆ ಸೇತುವೆಗಳು ಮುಳುಗಡೆಯಾದಾಗಲೂ ಕೂಡ ಜನರು ಸಂಚಾರವನ್ನು ನಿರ್ಭೀತಿಯಿಂದ ಮಾಡೋದಕ್ಕೆ ಮುಂದಾಗ್ತಾರೆ. ಅಂತಹ ಕೆಲಸಕ್ಕೆ ಕೈ ಹಾಕಬಾರದು ಅಂತ ಹೇಳಿ ಜಿಲ್ಲಾಡಳಿತ ಕೂಡ ಸೂಚನೆಯನ್ನು ಕೊಟ್ಟಿದೆ. ಒಂದು ಕಡೆ ಜಮೀನುಗಳು ಕೂಡ ಜಲಾವೃತವಾಗಿದ್ದು ಬೆಳೆ ನಾಶವಾಗಿರುವ ಭೀತಿಯಲ್ಲಿ ರೈತರಿದ್ದಾರೆ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲೂ ಕೂಡ ಮಳೆಯಿಂದ ಅವಾಂತರವೇ ಸೃಷ್ಟಿಯಾಗಿದೆ. ಬಿರುಗಾಳಿ ಮಳೆಗೆ ಮರ ಧರೆಗುರುಳಿದೆ. ವಿದ್ಯುತ್ ಕಂಬಗಳು ಕೂಡ ನೆಲಕ್ಕಪ್ಪಳಿಸಿವೆ. ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿದ್ರಿಂದ ರಸ್ತೆ ಸಂಚಾರವೇ ಕಂಪ್ಲೀಟ್ ಆಗಿ ಬಂದ್ ಆಗಿತ್ತು. ಮುಳ್ಳಯ್ಯನಗಿರಿ, ಬಾಬಾಬುಡನ್, ಝರಿ ಫಾಲ್ಸ್ ರಸ್ತೆ ಬಂದ್ ಆಗಿದೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ ಅಂತ ಹೇಳಿ. ಮರಗಳು ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ವಿದ್ಯುತ್ ಕಂಬಗಳು ಕೂಡ ತುಂಡಾಗಿ ಬಿದ್ದಿವೆ. ಅಲ್ಲಲ್ಲಿ ಇಂತಹ ಚಿತ್ರಣ ಸರ್ವೇ ಸಾಮಾನ್ಯವಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಮಲೆನಾಡು ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇದು ಚಿಕ್ಕಮಗಳೂರಿನ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರೋದು. ಮರ ಬಿದ್ದಿದೆ. ಮರಕ್ಕೆ ಹೊಂದಿಕೊಂಡಂತೆ ಅಕ್ಕಪಕ್ಕದಲ್ಲಿ ಇರುವಂತಹ ವಿದ್ಯುತ್ ಕಂಬಗಳು ಆ ರೆಂಬೆ ಕೊಂಬೆಗಳು ತಾಗದಾಗ ಅವುಗಳು ಕೂಡ ರಭಸಕ್ಕೆ ಕೆಳಗಡೆ ಬಿದ್ದಿವೆ. ಇದರಿಂದಾಗಿ ರಸ್ತೆ ಸಂಚಾರ ಬಂದ್ ಆಗಿದೆ. ಆ ಬದಿ ಈ ಬದಿ ಎರಡೂ ಬದಿಯಲ್ಲೂ ಕೂಡ ಯಾವ ರೀತಿಯಾಗಿ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡದೆ ಬಂದ್ ಮಾಡಲಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಬಿದ್ದಿರುವಂತಹ ವಿದ್ಯುತ್ ಕಂಬವನ್ನು ತೆರವು ಮಾಡುವಂತಹ ಕೆಲಸವೂ ಕೂಡ ಅಲ್ಲಿ ಸಿಬ್ಬಂದಿಯಿಂದ ಆಗ್ತಾ ಇದೆ. ವಿದ್ಯುತ್ ಕಂಬಗಳು ನೆಲಕ್ಕುರುಳಿರೋದ್ರಿಂದ ವಿದ್ಯುತ್ ಸಂಪರ್ಕವೂ ಕಡಿತಗೊಂಡಿದ್ದು ಜನರು ಕತ್ತಲಲ್ಲೇ ಕಾಲ ಕಳೀತಿದ್ದಾರೆ. ಕಾಲು ಸಂಕ ಇಲ್ಲದೆ ಊರಿನ ಸಂಪರ್ಕವೇ ಬಂದ್ ಆಗಿದೆ. ಊರು ತೊರೆದು ನಗರ ಸೇರಿದ್ದಾರೆ ವಿದ್ಯಾರ್ಥಿಗಳು. ಮಾವಿನಗುಳಿ ಜಡ್ಡು, ಅಂಪಾರು ಮಧ್ಯದ ಕಾಲು ಸಂಕ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಗ್ರಾಮಗಳು ಇದೀಗ ಕಾಲು ಸಂಕ ಇಲ್ಲದೆ ಪರದಾಡುವಂತಾಗಿದೆ. ಅವರಿಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೆ, ಶಾಲೆಗಳಿಗೆ ಅಥವಾ ವ್ಯಾಪಾರ ವಹಿವಾಟಿಗೆ, ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ತೆರಳುವುದಕ್ಕೆ ಒಂದು ಕಾಲು ಸಂಕ ಅಂತ ಇರುತ್ತೆ. ಆದರೆ ಈ ಮಳೆಯಿಂದಾಗಿ, ಅತಿಯಾದ ನೀರಿನ ರಭಸದಿಂದಾಗಿ ಕಾಲು ಸಂಕವೂ ಕೂಡ ಮುರಿದು ಹೋಗಿದೆ, ಬಿದ್ದು ಹೋಗಿದೆ. ಅದನ್ನು ದುರಸ್ತಿ ಮಾಡಿಲ್ಲ. ಹೀಗಾಗಿ ಅಲ್ಲಿನ ಜನರ ಜೀವನ ದುಸ್ತರವಾಗಿದೆ. ನಮ್ಮ ಪ್ರತಿನಿಧಿ ಪ್ರಜ್ವಲಿ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನಾವೀಗ ಇರುವಂತದ್ದು ಬೈಂದೂರು ವಿಧಾನಸಭಾ ಕ್ಷೇತ್ರದ ಕುಂದಾಪುರ ತಾಲೂಕಿನ ಗುಲ್ವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿದ ಮಾವಿನಗುಳಿ ಜಡ್ಡು ಎನ್ನುವ ಪ್ರದೇಶದಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸಬಹುದು. ಈ ಹಿಂದೆ ಅಂದರೆ ನಮ್ಮ ಹಿಂದೆ ಇರುವಂತಹ ಕಾಲು ಸಂಕದ ಸಮಸ್ಯೆಯಿಂದ ಈ ಊರಿನ ವಿದ್ಯಾರ್ಥಿಗಳು ಏನಿದ್ದಾರೆ ಮತ್ತೊಂದು ಊರಿಗೆ ಹೋಗಿ ಬಾಡಿಗೆ ಮನೆಯಲ್ಲಿ ಇದ್ದು ವಿದ್ಯಾಭ್ಯಾಸವನ್ನು ಪಡಿಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಗುಲ್ವಾಡಿ ಗ್ರಾಮ ಪಂಚಾಯಿತಿಯ ಮಾವಿನಗುಳಿ ಜಡ್ಡು ಎನ್ನುವ ಪ್ರದೇಶದಲ್ಲಿ ಸುಮಾರು 40ಕ್ಕೂ ಅಧಿಕ ಮನೆಗಳಿರುವಂಥದ್ದು. ಸಾಕಷ್ಟು ಮನೆಯಲ್ಲಿ ವಿದ್ಯಾಭ್ಯಾಸದ ಮಕ್ಕಳಿರುವಂಥದ್ದು. ಅವರು ಈ ಒಂದು ಕಾಲು ಸಂಕದಿಂದ ಪ್ರತಿನಿತ್ಯ ಹೋಗಬೇಕಾಗುತ್ತೆ. ಆದರೆ ಈಗ ಕಾಲು ಸಂಕದ ಸಮಸ್ಯೆಯಿಂದಾಗಿ ಈ ಊರನ್ನೇ ಬಿಟ್ಟು ಮತ್ತೊಂದು ಊರಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಪಡಿಬೇಕಾದಂಥ ಅನಿವಾರ್ಯತೆ ಕೂಡ ಇರುವಂಥದ್ದು. ನಾವು ಚಿತ್ರಣವನ್ನು ಗಮನಿಸಬಹುದು. ರಭಸವಾದ ನೀರಿನ ಹರಿವು ಕೂಡ ಇರುವಂಥದ್ದು. ಇದೇ ಒಂದು ಕಾಲು ಸಂಕದಿಂದ ಕಳೆದ ವರ್ಷ ಇದೇ ಒಂದು ಕಾಲು ಸಂಕವನ್ನು ಬಳಸಿಕೊಂಡು ನಗರ ಭಾಗಕ್ಕೆ ಅಂದರೆ
ಪಕ್ಕದ ಅಂಪಾರು ಭಾಗಕ್ಕೆ ಹೋಗಬೇಕಾದ್ರೂ ಕೂಡ ಇದೇ ಒಂದು ಕಾಲು ಸಂಕವನ್ನು ಸಂಕದಿಂದ ಹೋಗಬೇಕಾಗಿತ್ತು. ಆದರೆ ಈ ಬಾರಿ ಬೇಗನೆ ಮಳೆ ಸುರಿಯುವುದರಿಂದ ಮತ್ತು ರಭಸವಾಗಿ ಒಂದು ಪಶ್ಚಿಮ ಘಟ್ಟ ತಪ್ಪಲು ಪ್ರದೇಶದಲ್ಲಿ ರಭಸವಾಗಿ ನೀರು ಹರಿಯುವುದರಿಂದ ಈಗ ಕಾಲು ಸಂಕ ಕೂಡ ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಇದರಿಂದ ಈ ಭಾಗದ ಜನರಿಗೆ ಸಾಕಷ್ಟು ಸಮಸ್ಯೆಗಳಾಗಿರುವಂಥದ್ದು. ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ಭಾಗದ ಜನರು ಅಧಿಕಾರಿಗಳಿಗಾಗಿರ್ಬೋದು, ಜನಪ್ರತಿನಿಧಿಗಳಿಗಾಗಿರ್ಬೋದು ಮನವಿಯನ್ನು ಕೊಡುತ್ತಾ ಬಂದಿದ್ದಾರೆ. ಆದರೆ ಇಲ್ಲಿಯವರೆಗೆ ಯಾವುದೇ ಒಂದು ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಇದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸಕ್ಕೆ ಮುಂದಾಗಲಿಲ್ಲ ಎಂಬುದು ಕೂಡ ಇಲ್ಲಿಯ ಸ್ಥಳೀಯರ ಆರೋಪ ಆಗಿರುವಂಥದ್ದು. ಈ ಒಂದು ಕಾಲು ಸಂಕದಿಂದ ಈ ಭಾಗದ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಏನೆಲ್ಲ ಸಮಸ್ಯೆ ಆಗ್ತಿರುವಂಥದ್ದು? ನಮಗೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸೋ ಸಮಸ್ಯೆ, ಡೈರಿಗೆ ಹಾಲು ತರೋಕ್ಕೆ ಸಮಸ್ಯೆ, ನೇರಳೆ ಕಟ್ಟಕ್ಕಿಂತ ನಮಗೆ ಅಂಪಾರು ತುಂಬ ಹತ್ತಿರ ಆಗುತ್ತೆ. ನಾವು ಮನೆಯಲ್ಲಿ ವಯಸ್ಸಾದವ್ರು ಇಬ್ಬರೇ ಇರುವುದು. ನಮಗೆ ಆರೋಗ್ಯ ಸಮಸ್ಯೆ ಬಂದರೂ ತುಂಬ ಕಷ್ಟ ಆಗುತ್ತೆ. ಕಳೆದ ವರ್ಷ ನನಗೊಂದು ಕಾಲು ತುಂಡಾಗಿ ಹೋಗಿ ಬಹಳ ಅವಸ್ಥೆ ಪಟ್ಟು ಏನೆಲ್ಲ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ನಮ್ಗೆ ಇಲ್ಲೇ ಒಂದು ಸೇತುವೆ ಇದ್ದಿದ್ರೆ ನಮಗೆ ಭಾಳ ಅನುಕೂಲ ಆಗ್ತಿತ್ತು. ನಮ್ಮ ಮೊಮ್ಮಕ್ಕಳನ್ನೆಲ್ಲ ಬೇರೆ ಕಡೆ ಸ್ಕೂಲಿಗೆಲ್ಲ ಹಾಕಿತ್ತು. ಈಗ ಹಾಗಾಗಿ ನಮ್ಗೆ ಅಗತ್ಯವಾಗಿ ಇಲ್ಲೊಂದು ಸಂಕ ಬೇಕೇ ಬೇಕು, ಒಂದು ಸೇತುವೆ ಬೇಕೇ ಬೇಕು. ಮೇಡಮ್ ಬೆಳಿಗ್ಗೆ 6 ಗಂಟೆಗೆ ಹೋಗ್ತಾರೆ. ಹೋಗುವಾಗ 6 ಗಂಟೆದಿಂದ ನನ್ನ ಮಗ ಇಲ್ಲಿಂದ ನಾವು ತಿಂಡಿ ಮಾಡಿ 6 ಗಂಟೆಯಿಂದ ಕಳಿಸ್ಬೇಕು. ಕಳಿಸಿದ್ದಕ್ಕೆ ಅವ ಎಷ್ಟೋ ಕಿಲೋಮೀಟ್ರಲ್ಲೇ ಹೋಗಿ ಬಸ್ಸಲ್ಲಿ ಹೋಗುವಾಗ ಮತ್ತು ಕಾಡಲಲ್ಲಿ ಬರುವಾಗ ಹೀಗೆ ಬರುವಾಗ ಎಷ್ಟೋ ಸಲ ಚಿರತೆ ಸಿಕ್ಕಿ ಅಣ್ಣನ ಕರೆಸಿ ಆ ಬೈಕಲ್ಲಿ ತರಿಸಿ ಅವನು ಕರ್ಕ ಮನೆಗೆ ಬಂದಿದ್ದಾನೆ. ಬಂದು ಈಗ ಎಂತಕ್ಕಮ್ಮ ಈ ಕಾರಣದಲ್ಲಿ ಎಲ್ಲ ಮನೆ ಮಾಡ್ಕೊ ಇಪ್ಪುದು ಏನು ಕಷ್ಟ, ಮಕ್ಕಳೆಲ್ಲ ಇಪ್ಪುದು ಊರಲ್ಲಿ ಎಲ್ಲ ಹ್ಯಾಂಗೆ ಜಾಗದಲ್ಲಿ ಇರ್ತಾರೆ. ನಮ್ಗೆಲ್ಲ ಕಷ್ಟ, ಇನ್ನು ನೀವು ಕಷ್ಟ ಕಂಡಿದ್ದೀರಿ, ನಮ್ಗಿನ್ನು ಕಷ್ಟ ಕಾಮ್ಕಾತಿಲ್ಲ ಅಂದೇಳಿ ಹೇಳ್ತಿದ್ದೆ. ನಾವು ಕೆಲವು ವರ್ಷ ನಾವು ಬಾಡಿಗೆ ಮನೆಯಲ್ಲೇ ನನ್ನ ಮಗ ಹೊಸ್ಕೊ ಬಂದಿದ್ದೆ. ಇದಿಷ್ಟು ಇಲ್ಲಿಯ ಸ್ಥಳೀಯರ ಸಮಸ್ಯೆ ಆಗಿರುವಂಥದ್ದು. ಒಂದು ಕಡೆ ಕಾಲು ಸಂಕದ ಸಮಸ್ಯೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಕಾಡು ಪ್ರಾಣಿಗಳದ್ದು ಸಮಸ್ಯೆ. ಅದಕ್ಕೊಂದು ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಬೇಕೆಂಬುದು ಕೂಡ ಇಲ್ಲಿಯ ಸ್ಥಳೀಯರ ಆಗ್ರಹ ಆಗಿರುವಂಥದ್ದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.